ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ವಿಚಾರವಾಗಿ ಮಾತಾಡೋದಕ್ಕೆ ಬಿಜೆಪಿ ಶಾಸಕರಾದಂತಹ ಶ್ರೀವತ್ಸ ಅವರಿದ್ದಾರೆ. ಬನ್ನಿ ಅವರೊಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ ಸರ್. ಈಗಾಗಲೇ ಏನು ಸಾಕಷ್ಟು ರೀತಿಯಾದ ಹಗರಣಗಳಾಗಿದೆ ಅಂತೇಳಿ ಮೇಲ್ನೋಟಕ್ಕೆ ಈಗಾಗಲೇ ಮೂಡಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ನೀವು ಕೂಡ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರ್ತಿದ್ರಿ, ಏನು ವಿಚಾರ ಸರ್? ಕಳೆದ ಒಂದು ವಾರದಿಂದ ಈಚೆಗೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವುದು ಈಗಾಗಲೇ 50 ವರ್ಷ 61 ವರ್ಷದ ಹಿಂದೆ ಸ್ವಾಧೀನಪಡಿಸ್ಕೊಂಡು ಬೇರೆ ಸಂಘ ಸಂಸ್ಥೆಗಳಿಗೆ ಕೊಟ್ಟಿರುವಂಥ ಭೂಮಿಗೆ ಈಗ ಪರಿಹಾರವಾಗಿ ನಾವು ಕೊಡಬೇಕು ಅನ್ನುವಂಥ ಆದೇಶವನ್ನು ಮಾಡಿದ್ದಾರೆ. 2 ಪ್ರಕರಣಗಳು ಆ ಥರದ್ದು ನನಗೆ ದಾಖಲಾತಿಗಳು ಸಿಕ್ಕಿದೆ. ಸೊ ಆ ಹಿನ್ನೆಲೆಯಲ್ಲಿ ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆಗೆ ಹೋಗಿ ನಾನೇ ಖುದ್ದು ಹೋಗಿ ಅವತ್ತು ಲೆಟರ್ಗಳನ್ನ ಕೊಟ್ಟು ಈ ಥರದ್ದೊಂದು ನಡೀತಾ ಇದೆ, ನಗರಾಭಿವೃದ್ಧಿ ಪ್ರಾಧಿಕಾರ ಏನು ಬೇಕಾದ್ರೂ ಮಾರುವ ಹಂತ ಕೊಟ್ಟೋಗಿದೆ ಅಂತ ಜನಸಾಮಾನ್ಯರು ಮಾಡ್ಕೋತಾ ಇದ್ದಾರೆ. ಅದನ್ನು ನಿಜ ಮಾಡಬೇಡಿ, ದಯಮಾಡಿ ಇದಕ್ಕೊಂದು ತನಿಖೆ ಮಾಡಿ, ಆಯುಕ್ತರ ವಿರುದ್ಧ ತನಿಖೆ ಮಾಡಿ, ಯಾವ್ಯಾವ್ದು ಈ ಥರ ಇದೆ ಇದು ವಾಪಸ್ಸು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಉಳಿಸ್ಕೊಳ್ಳೋವಂಥ ಕೆಲಸ ಮಾಡಿ ಅನ್ನುವಂಥ ಪತ್ರವನ್ನು ಕೊಟ್ಬಿಟ್ಟು ಬಂದಿದ್ದೀನಿ. ಆ ಹಿನ್ನೆಲೆಯಲ್ಲಿ ಒಂದು ಹಿರಿಯ ಅಧಿಕಾರಿಗಳ ತಂಡ ಬಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಲ್ಲ ರೀತಿಯ ಫೈಲ್ಗಳನ್ನ ತೊಗೊಂಡು ಹೋಗಿದ್ದಾರೆ ಬೆಂಗಳೂರಿಗೆ ಅನ್ನೋ ಮಾಹಿತಿ ಬಂದಿದೆ. ಆದರೆ ಒಂದು ಇಮ್ಮಿಡಿಯೇಟ್ ತನಿಖೆ ಆಗಬೇಕು. ಇದು ಮುಖ್ಯಮಂತ್ರಿಗಳ ಸ್ವಂತ ಜಿಲ್ಲೆ, ನಮ್ಮ ಮಾದೇವಪ್ಪನವರು ನಮ್ಮ ಜಿಲ್ಲಾ ಮಂತ್ರಿಗಳ ಸ್ವಂತ ಜಿಲ್ಲೆ. ಹಾಗಾಗಿ ಅವರಿಬ್ಬರು ಇನಿಷಿಯೇಟಿವ್ ತೆಗೆದುಕೊಂಡು ಒಂದು ಸ್ವಚ್ಛ ಮತ್ತು ಪಾರದರ್ಶಕ ಆಡಳಿತ ಕೊಡ್ತಾಯಿದ್ದೀನಿ, ಕೊಡುವ ಮಟ್ಟಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇರುವಂಥ ಅವರಿಬ್ಬರೂ ಈ ಒಂದು ಮೂಗಿನ ಕೆಳಗಡೆ ನಡೀತಾ ಇರುವಂಥ ನಗರಾಭಿವೃದ್ಧಿ ಪ್ರಾಧಿಕಾರದ ತನಿಖೆಯನ್ನು ಬೇಗನೆ ಮಾಡಿಸ್ಬೇಕು. ರಿಟೈರ್ಡ್ ಜಡ್ಜ್ಗಾರು ಕೊಡಲಿ, SITಗಾರು ಕೊಡಲಿ. ನಾವು CBI ಕೊಡಿ ಅಂತ ಹೇಳ್ತಿದ್ವಿ, ಆದರೆ CBI ಕೊಡಲ್ಲ. ಇವರು ಅನೇಕ ಪ್ರಕರಣಗಳನ್ನು ಕೊಟ್ಟಿಲ್ಲ. SITಗೆ ಮಾಡಿ, ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಮಾಡಿಸಿ, ಸೀನಿಯರ್ IAS ಇಂದ ತನಿಖೆ ಮಾಡಿಸಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಸರ್, ಈಗಾಗಲೇ ಈ ಪ್ರಕರಣ ಏನಿದೆ ಇದು ನೆನೆ ಮೊದಲಲ್ಲ, ಈಗ ಸಾಕಷ್ಟು ವರ್ಷಗಳಿಂದ ಅಂದರೆ 50-50 ಅನುಪಾತದ ಅಮೆಂಡ್ಮೆಂಟ್ ಏನು ಬಂತು 2015 ನಂತರ ಆಗಿರೋಂಥ ಪ್ರಕರಣ. ಹೀಗಾಗಿ ಸಮಗ್ರ ತನಿಖೆಗೆ ಒತ್ತಾಯ ಮಾಡ್ತಾ ಇದ್ದೀರಾ, ಯಾವ ರೀತಿ ಇದೆ? ಯಾಕಂದರೆ ನಿಮ್ಮದು ಸರ್ಕಾರ ಕೂಡ ಇತ್ತು. ಹೀಗಾಗಿ ಅಲ್ಲ, ನಾನು ಶಾಸಕನಾಗಿ ಮೂಡಾದ ಮೆಂಬರ್ ಆಗಿದ ನಂತರದ ಹಗರಣಗಳ ಬಗ್ಗೆ ನಾನು ಎತ್ಕೊಂಡಿದ್ದೀನಿ. ಅದ್ರ ಹಿಂದೆ ಏನಾಗಿತ್ತು ಅನ್ನೋದು ಗೊತ್ತಿಲ್ಲ, ಅಥವಾ ಕಳೆದ 50 ವರ್ಷದ್ದು ತನಿಖೆ ಮಾಡ್ತಾರೆ ಅಂದರೆ ಭಾಳ ಸಂತೋಷ. ಆದರೆ ನಾನು ಮೂಡಾ ಸದಸ್ಯನಾದ ಮೇಲೆ ನನ್ನದೊಂದು ಜವಾಬ್ದಾರಿ ಇದೆ, ಮೂಡಾದ ಆಸ್ತಿಯನ್ನು ಸಂರಕ್ಷಿಸಬೇಕು. ಆದರೆ ನಾವು ಮೆಂಬರ್ ಆಗಿರುವ ಸಂದರ್ಭದಲ್ಲೇ ನಮ್ಮ ಗಮನಕ್ಕೇ ತರದೆ ಆದೇಶ ಮಾಡಿರೋದು. ಅದರ ವಿರುದ್ಧ ನಾವು ಚರ್ಚೆಗೆ ತರಬೇಕಾಗಿತ್ತು, ಮೀಟಿಂಗಲ್ಲಿ ಇಡಬೇಕಾಗಿತ್ತು. ಸರ್ಕಾರದ ಆದೇಶವನ್ನು ನಾವು ಹೇಳ್ತಿದ್ವಿ, 50-50 ಅನುಪಾತ ಕೊಡಬಾರ್ದು ಅಂತ ಸರ್ಕಾರ ಮಾಡುತ್ತೆ. ಬಹಳ ದುರಂತ ಅಂದರೆ 7-10-2023 ಆದೇಶ ಮಾಡ್ತಾರೆ. ನಾನು ಇಂಥವ್ರಿಗೆ 81,000 ಚದರ ಅಡಿ ಜಾಗ ಕೊಡ್ತಾಯಿದ್ದೀನಿ ಇಂಥ ಕಾರಣ ಏನು ಹೇಳ್ತಾರೆ, ಆ ಅರ್ಜಿದಾರರ ಮನವಿ ತೊಗೊಂಡಿದ್ದೀನಿ ಅಂತಾರೆ. ಮನವಿ ತೆಗೆದುಕೊಂಡಿರೋ ದಿನಾಂಕ 20ನೇ ತಾರೀಕು, ಆದೇಶ ಮಾಡಿರೋದು 7ನೇ ತಾರೀಕು. 7-10 ಆದೇಶ ಮಾಡ್ತಾರೆ, 20-10 ಅಂದರೆ ಕನಸು ಬಿದ್ದಿತ್ತವರಿಗೆ ಮುಂದೆ 13 ದಿವಸ ಆದಮೇಲೆ ಅರ್ಜಿ ಕೊಡ್ತಾರೆ ಅಂತ. ಅಂದರೆ ಭ್ರಷ್ಟಾಚಾರದ ಒಂದು ಮುಖವನ್ನು ಅನಾವರಣ ಮಾಡ್ತಾಯಿದ್ದೀವಿ. 7-10 ತೆಗೆದುಕೊಂಡು 20-10 ಅರ್ಜಿ ತೆಗೆದುಕೊಂಡು ಅದನ್ನು 7-10 ಮಾಡ್ತೀವಿ ಅನ್ನುವಂಥದ್ದು. ಮೂಡಾದಲ್ಲಿ ಜನಸಾಮಾನ್ಯರು ಖಾತೆಗೆ ಹೋಗಲಿ ಮತ್ತೊಂದಕ್ಕೆ ಹೋಗಲಿ ಪ್ಲ್ಯಾನ್ಗೆ ಹೋದರೆ ತಿಂಗಳಾನ್ಗಟ್ಟಲೆ ಅಲಸೋವಂಥ ನಗರಾಭಿವೃದ್ಧಿ ಪ್ರಾಧಿಕಾರ ಯಾರೋ 81,000 ಚದರ ಅಡಿ ಜಾಗ ಕೇಳಿದ್ರು ಅಂತ ನೀವು 24 ಗಂಟೆ ಕಾಲದಲ್ಲಿ ಹೇಗೆ ಕೊಡೋಕ್ಕೆ ಸಾಧ್ಯ ಇದೆ? ಆ ಥರ ಸಿಸ್ಟಮ್ ಎಲ್ಲಿದೆ ನಮ್ಮಲ್ಲಿ? ಯಾಕೆ ಪ್ರಾಧಿಕಾರದ ಸಾಮಾನ್ಯ ಸದಸ್ಯರ ಏನು ಸಭೆಗೆ ಯಾಕೆ ತರಲಿಲ್ಲ, ನೀವು ಗಮನಕ್ಕೆ ಯಾಕೆ ತಂದಿಲ್ಲ? ನೀವೊಬ್ಬರೇ ಏಕಪಕ್ಷ ನಿರ್ಧಾರವನ್ನು ಹೇಗೆ ತೆಗೆದುಕೊಂಡ್ರೆ? ಎಲ್ಲೂ ಆದೇಶದಲ್ಲಿ ಅಧ್ಯಕ್ಷರು ಕನ್ಸಲ್ಟ್ ಮಾಡಿದ್ದೀನಿ ಅಂತಿಲ್ಲ, ಸದಸ್ಯರು ಕನ್ಸಲ್ಟ್ ಮಾಡಿದ್ದೀನಿ ಅಂತಿಲ್ಲ. ಅಂದರೆ ಎಲ್ಲವನ್ನೂ ಫೇಕ್ ಡಾಕ್ಯುಮೆಂಟ್ ಮಾಡಿ 69ನೇ ಇಸ್ವಿದು ಸರ್ ಇದು. 69ನೇ ಇಸ್ವಿಲಿ ಇದು 81,000 ಚದರ ಅಡಿ ಕೊಟ್ಟಿದ್ದೀನಿ ಅಂತಿರೋದು. ಅದಕ್ಕೀಗ ನಾವು 2023 ಕೊಡ್ತಾ ಇದ್ದಾರೆ. ಅಂದರೆ ನಾನು ಮಾಡ್ತಾ ಇರುವಂಥದ್ದು, ನಾನು ಸದಸ್ಯನಾಗಿರುವ ಈ ಅವಧಿಯಲ್ಲಿ ಹಿಂದಿಂದು ತನಿಖೆ ಮಾಡ್ತಾರ ಮಾಡಲಿ, ಅದು ಯಾವುದೇ ಸರ್ಕಾರ ಇದ್ದಾಗ ಮಾಡ್ತಾರೆ ಅಂದರೆ ಭಾಳ ಸ್ವಾಗತ ಮಾಡ್ತೀನಿ. ಆದರೆ ಈಗ ಕಂಡಿರುವಂಥದ್ದು ನನ್ನ ಹತ್ರ ಇರೋ ದಾಖಲಾತಿಗಳು ಇತ್ತೀಚಿನ ದಿನಗಳದ್ದು, ಅದ್ರ ಮೇಲೆ ನಾನು ಹೆಚ್ಚು ಒತ್ತಡವನ್ನು ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು. ಇಷ್ಟು ಏನು ಶ್ರೀವತ್ಸ ಅವರ ಮಾತಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ಮೂಡಾದಲ್ಲಿ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಏನು ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಬೇಕು, ಹಾಗೂ ಸಾರ್ವಜನಿಕರು ಏನು ಖಾತೆ ಕಂದಾಯಕ್ಕೆ ಅಥವಾ ನಿವೇಶನವನ್ನು ಪಡೆಯೋಕ್ಕೆ ಹೋದರೆ ಸಾಕಷ್ಟು ಅಧಿಕಾರಿಗಳು ಯಾವ ರೀತಿಯಾದಂತಹ ಕಿರುಕುಳವನ್ನು ಕೊಡ್ತಾರೆ. ಆದರೆ
ಕೆಲವೇ ದಿನಗಳಲ್ಲಿ ಏನು ಈ ಒಂದು ನಿವೇಶನವನ್ನು ಪ್ರಭಾವಿಗಳಿಗೆ ಕೊಡ್ತಾರೆ. ಹೀಗಾಗಿ ಈ ವಿಚಾರದಲ್ಲಿ ಸಾಕಷ್ಟು ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಕ್ಯಾಮರಾಮನ್ ಕಿರಣ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಒನ್ ಕನ್ನಡ, ಮೈಸೂರು.